ಚಿಕ್ಕವ್ರಿಗೆ ಹಾಯ್ ಹಲೋ, ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ನಮ್ಮೆಲ್ಲರಿಗೂ ಟ್ರೈನ್ ಅಂದರೆ ತುಂಬ ಇಷ್ಟ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡು ನಾವು ಟ್ರೈನ್ನಲ್ಲಿ ಸುತ್ತಾಡಿರ್ತೀವಿ. ಆ್ಯಂಡ್ ಆ ಒಂದು ರೈಲ್ವೆ ಸ್ಟೇಷನ್ನ ಅಟ್ಮಾಸ್ಫಿಯರ್ ಇರಬಹುದು, ಆ ಒಂದು ಟ್ರೈನ್ನಲ್ಲಿ ಹೋಗ್ತಿರ್ತಕ್ಕಂಥ ಒಂದು ಫೀಲಿಂಗ್ ಇರಬಹುದು, ಆ್ಯಂಡ್ ಆ ಒಂದು ಸ್ಟೇಷನ್ಗಳ ಹೆಸರು, ಆ್ಯಂಡ್ ಅವು ಅನೌನ್ಸ್ಮೆಂಟ್ ಟೇಬಲ್ಗಳಲ್ಲಿ ಅನೌನ್ಸ್ ಆಗ್ತಾ ಇರುತ್ತಲ್ಲ, ಆ ಒಂದು ಅನೌನ್ಸ್ಮೆಂಟ್ಗಳು ಹೇಗಿರುತ್ತಲ್ಲ ಗೈಸ್, ಇದನ್ನೆಲ್ಲ ನೋಡಿದರೆ ಒಂಥರ ಬ್ಯೂಟಿಫುಲ್, ಏನೋ ಒಂಥರ ರೋಮಾಂಚನ ಫೀಲ್ ಆಗುತ್ತದೆ. ಆ್ಯಂಡ್ ಅದೇ ಥರ ಈ ಎಲ್ಲ ಸನ್ನಿವೇಶಗಳು ಹಾರರ್ ಆಗಿ ಕನ್ವರ್ಟ್ ಆದರೆ ಹೇಗಿರುತ್ತದೆ ಗೈಸ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಲಿದ್ದೀವಿ. ಸೊ ಗೈಸ್, ನಾವು ಯಾವುದೇ ಥರ ಲೇಟ್ ಮಾಡದೆ ಡೈರೆಕ್ಟ್ ನಮ್ಮ ಸ್ಟೋರಿಗೆ ಜಂಪ್ ಇನ್ ಆಗೋಣ. ಗೈಸ್, ಬೆಂಗಳೂರಿನ ಒಂದು ಫ್ಯಾಮಿಲಿ ಅಂದರೆ ಹಸ್ಬೆಂಡ್ ವೈಫ್ ಆಫ್ಟರ್ ಮ್ಯಾರೇಜ್ ಮುಂಬೈಗೆ ಹೋಗಿ ಸೆಟಲ್ ಆಗಿರ್ತಾರೆ. ಇವರಿಗೆ ಒಬ್ಬ ಮಗಳಿರ್ತಾಳೆ. ಅವಳ ಹೆಸರು ದಿಶಾ ಅಂತ. ದಿಶಾ ಕಾಣಲು ತುಂಬ ಅಟ್ರಾಕ್ಟಿವ್, ಬ್ಯೂಟಿಫುಲ್ ಆ್ಯಂಡ್ ವೈಸ್ ಗರ್ಲ್ ಆಗಿರ್ತಾಳೆ. ಇವಳಿಗೆ ಹಾರರ್ ಸ್ಟೋರಿ ಕೇಳುವುದು, ಹಾರರ್ ಕಥೆಗಳನ್ನು ಓದುವುದು ಮತ್ತು ಹಾರರ್ ಗೇಮ್ಗಳನ್ನು ಆಡುವುದು ಅಂದರೆ ತುಂಬ ಇಷ್ಟ. ಇವಳು 24x7 ಅದರಲ್ಲಿನೇ ಮುಳುಗಿರ್ತಾಳೆ. ಅದೇ ಥರ ಇವರ ತಾಯಿ ಬೆಂಗಳೂರಿನವರು. ಸೊ ಈ 3 ಜನ ಆಗಾಗ ಬೆಂಗಳೂರಿಗೆ ತಮ್ಮ ಅಜ್ಜಿಯನ್ನು ಭೇಟಿಯಾಗಲು ಬರ್ತಿರ್ತಾರೆ. ಇವರು ಯಾವಾಗಲೂ ಫ್ಲೈಟ್ ಮುಖಾಂತರ ಬೆಂಗಳೂರಿಗೆ ಬರ್ತಿದ್ರು. ಬಟ್ ಫಾರ್ ದ ಫಸ್ಟ್ ಟೈಮ್ ಇವರು ಟ್ರೈನ್ನಲ್ಲಿ ಹೋಗೋಣ ಅಂತ ಡಿಸೈಡ್ ಆಗ್ತಾರೆ. ಆ್ಯಂಡ್ ಈ ದಿಶಾ ಇದ್ದಾಳಲ್ಲ, ದಿಶಾಗೆ ಇದು ತುಂಬ ಹ್ಯಾಪಿನೆಸ್ ತಂದುಕೊಡುತ್ತದೆ. ಯಾಕಂದರೆ ಆಕೆಯ ಒಂದು ಡ್ರೀಮ್ ಆಗಿರುತ್ತದೆ ಲಾಂಗ್ ಟ್ರಿಪ್ ಈ ಟ್ರೈನ್ನಲ್ಲಿ ಹೋಗಬೇಕಂತ. ಸೊ ಅದು ಇವಾಗ ನನಸಾಗ್ತಾ ಇದೆ. ಇಲ್ಲಾಂದರೆ ಅವಳು ತನ್ನ ಫ್ರೆಂಡ್ಸ್ನ ಬಾಯಿಯಿಂದ ಬರೀ ಕೇಳ್ತಾ ಇದ್ಲು ಟ್ರೈನ್ನಲ್ಲಿ ಹಾಗೆ ಹೀಗೆ ಅಂತ. ಹಾಗಾಗಿ ಇವರು ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಅರ್ಲಿ ಮಾರ್ನಿಂಗ್ 8 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ಆ್ಯಂಡ್ ಈ ರೈಲ್ವೆ ರೂಟ್ ಇದೆಯಲ್ಲ ಗೈಸ್, ಇದು ಮುಂಬೈನ ಬಾಂದ್ರಾ ಸೆಂಟ್ರಲ್ನಿಂದ ಬೆಳಗ್ಗೆ ಟ್ರೈನ್ ಬಿಟ್ಟರೆ ಆಮೇಲೆ ಅದು ಮಾರನೇ ದಿನ ಬೆಳಿಗ್ಗೆ ಮಾರ್ನಿಂಗ್ 4 ಗಂಟೆಗೆ ಯಲಹಂಕಗೆ ಬಂದು ತಲುಪುತ್ತಿರುತ್ತದೆ. ಸೊ ಇವರು ಒಂದು ದಿನ ಪೂರ್ತಿ ಟ್ರೈನ್ನಲ್ಲಿ ಕಳಿಬೇಕಾಗಿರುತ್ತದೆ. ಆ್ಯಂಡ್ ದಿಶಾ ಸಹ ತನ್ನ ಎಲ್ಲ ಒಂದು ಸ್ಟೋರೀಸ್ನ ತಗೊಂಡು ಬಂದಿರ್ತಾಳೆ. ಹೀಗೆ ಇವರು ಟ್ರೈನ್ನಲ್ಲಿ ಹೋಗ್ತಿರ್ತಾರೆ. ಇವಾಗ ಟ್ರೈನ್ ಮೂವ್ ಆಗುತ್ತೆ ಆ್ಯಂಡ್ ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಫ್ಯಾಮಿಲಿಗಳೆಲ್ಲ ಇವರಿಗೆ ಪರಿಚಿತವಾಗ್ತವೆ. ಹಲೋ ಹಾಯ್ ಎಲ್ಲ ನಡೆಯುತ್ತದೆ. ಸೊ ಹೀಗಿರಬೇಕಾದ್ರೆ ತಮ್ಮ ತಮ್ಮ ಒಂದು ಸಾಮಾನುಗಳನ್ನೆಲ್ಲ ಅಲ್ಲಲ್ಲಿ ಹರಡಿರ್ತಾರೆ. ಹೀಗೆ ತಿಂತಾ ಎಂಜಾಯ್ ಮಾಡ್ತಾ ಹೋಗ್ತಿರ್ತಾರೆ ಇವರು. ಹೋಗ್ತಾ ಹೋಗ್ತಾ ಇವಾಗೇನೆಂದರೆ ರಾತ್ರಿ 9ರಿಂದ 10 ಇದರ ನಡುವೆ ಈ ಮಂತ್ರಾಲಯಂ ರೋಡ್ ಆ್ಯಂಡ್ ಗುಂತ್ಕಲ್ ನಡುವೆ ಇವರು ಊಟವೆಲ್ಲ ಮಾಡ್ತಾರೆ. ಊಟ ಮಾಡಿ ಇವಾಗ ಫಾದರ್ ಮತ್ತು ಮದರ್ ಇಬ್ಬರು ಮಲ್ಕೊತಾರೆ. ಇವಾಗ ನೋಡಿ, ಆ ಬರ್ತ್ ಸಿಸ್ಟಮ್ ಇರುತ್ತಲ್ಲ, 3 ಇರ್ತವೆ ಗೈಸ್ ಸೀಟ್ಗಳು ಮಲ್ಗೊಳ್ಳೋಕ್ಕೆ ಅಂತ. ಸೊ ಮೇಲ್ಗಡೆ ಆ್ಯಂಡ್ ನಡು ಮತ್ತು ಡೌನ್ ಅಂತ, ಲೋವರ್ ಮಿಡಲ್ ಅಪ್ಪರ್. ಸೊ ಅಪ್ಪರ್ ಬರ್ತ್ನಲ್ಲಿ ಫಾದರ್ ಮಲಗಿದರೆ, ಮಿಡಲ್ ಬರ್ತ್ನಲ್ಲಿ ಮಗಳು ಮಲಗಿರ್ತಾಳೆ ಆ್ಯಂಡ್ ಲೋವರ್ ಬರ್ತ್ನಲ್ಲಿ ತಾಯಿ ಮಲಗಿರ್ತಾರೆ. ಹೀಗೆ ಇವಾಗ ದಿಶಾ ಮಲಗೋದಿಲ್ಲ. ಅವಳೇನು ಮಾಡ್ತಾಳೆ ಅಂದರೆ ತನ್ನ ಒಂದು ಇಯರ್ಫೋನ್ನ ಹಾಕ್ಕೊಂಡು ಹಾರರ್ ಸ್ಟೋರೀಸ್ನ ಕೇಳ್ತಾ ಕೇಳ್ತಾ ಆಕೆಗೆ ಯಾವಾಗ ನಿದ್ದೆ ಹತ್ತುತ್ತೋ ಆಕೆಗೆ ಗೊತ್ತಿಲ್ಲ. ಜಸ್ಟ್ ಅವಳು ಮಲಗೋಕಿನ ಮೊದಲು ಏನು ಟೈಮ್ ನೋಡಿದ್ಲಲ್ಲ, ಆವಾಗ 11:30 ಆಗಿತ್ತು. ಸೊ ಇವಳು ಹೀಗೆ ಮಲಗಿರ್ತಾಳೆ ಗೈಸ್. ಮಲಗಿದಾಗ ಏನಾಗುತ್ತದೆ ಅಂದರೆ ಮಾರ್ನಿಂಗ್ 3 ಗಂಟೆಗೆಲ್ಲ ಯಾರೋ ಈಕೆ ತಲೆ ಹತ್ರ ಕೈ ತಂದಂಗಾಗುತ್ತೆ. ಸೊ ಇವಳು ಗಾಬರಿಯಾಗಿ ಎದ್ದು ನೋಡ್ತಾಳೆ. ನೋಡಿದರೆ ಇವರ ತಂದೆ. ಸೊ ಇವರ ತಂದೆ ಈಕೆಗೆ ಅಂತಾರೆ, ನೋಡು ಮಗಳೇ, ಇವಾಗ 1 ಗಂಟೆಯಲ್ಲಿ ಯಲಹಂಕ ಸ್ಟೇಷನ್ ಬರುತ್ತೆ. ಸೊ ನೀನು ಎದ್ದು ಕೂತ್ಕೋ, ಇಲ್ಲಿ ಹರಡಿರ್ತಕ್ಕಂಥ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡು ಅಂತ ಹೇಳ್ತಾರೆ. ಆಗ ಆಕೆ ಅಂತಾಳೆ, ಅಪ್ಪಾಜಿ ಇನ್ನೂ 1 ಗಂಟೆ ಟೈಮ್ ಇದೆ, ನಾನು ಅಲ್ಲಿವರೆಗೂ ನಾನು ಮಲ್ಕೋತೀನಿ, ಬೇಕಾದರೆ ನೀವು ಪ್ಯಾಕ್ ಮಾಡ್ಕೊಳ್ಳಿ, ನನಗೆ ತುಂಬ ನಿದ್ದೆ ಬರ್ತಾ ಇದೆ ಅಂದಾಗ ಫಾದರ್, ಆಯಿತು ಸರಿ, ನೀನು ಹಿಂದ್ಗಡೆ ಹೋಗಿ ಮಲಗು ಇಲ್ಲಿ, ಯಾಕಂದರೆ ನೀನು ಮಿಡಲ್ ಬರ್ತ್ನಲ್ಲಿ ಮಲಗಿದೆಯಾ, ನಮಗೆ ಪ್ಯಾಕ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಬಹುದು ಅಂತ ಅಂದಾಗ ಆಯಿತು ಅಂತ ದಿಶಾ ಎದ್ದು
ಬಂದರೆ ಹಿಂದ್ಗಡೆಯ ಕಂಪಾರ್ಟ್ಮೆಂಟ್ನಲ್ಲಿ ಅಂದರೆ ಹಿಂದ್ಗಡೆ ಬರ್ತ್ನಲ್ಲಿ ಇರ್ತಕ್ಕಂಥ ಜನರೆಲ್ಲ ಹೋಗಿರ್ತಾರೆ ಆ್ಯಂಡ್ ಆ ಟ್ರೈನ್ ಪೂರ್ಣ ಖಾಲಿಯಾಗಿರುತ್ತದೆ. ಜಸ್ಟ್ ಲಾಸ್ಟ್ನಲ್ಲಿ ಈ ಒಂದು ಹೇಳ್ಕೊಡೋ ಸೈಡ್ ಒಂದು ಸೀಟ್ಗಳಿರ್ತಾವಲ್ಲ, ಆ ಸೈಡ್ ಒಂದು ಫ್ಯಾಮಿಲಿ ಕೂತ್ಕೊಂಡಿರುತ್ತೆ ಗಾಯ್ಸ್, ಇಷ್ಟೇ. ಸೊ ಇವಳು ಅತ್ತ ಕಡೆ ಇತ್ತ ಕಡೆ ಎಲ್ಲ ನೋಡ್ತಾಳೆ, ನೋಡಿ ಹೋಗಿ ಆ ಒಂದು ಹಿಂದ್ಗಡೆ ಮಲಗ್ತಾಳೆ. ಇವಳು ಹೀಗೆ ಮಲಗ್ತಾ ಏನಂದರೆ ಇವಾಗ ಇಯರ್ಫೋನ್ ಎಲ್ಲ ಹಾಕಿರ್ತಾಳಲ್ಲ, ಸೊ ಅವಾಗ ಏನಂದರೆ ಯಾರೋ ಈಕೆಯ ತಲೆಯನ್ನು ಸವರ್ತಿರ್ತಾರೆ, ಈ ಥರ ತಲೆಯನ್ನು ಸವರ್ತಾ ಇದ್ದಾರೆ. ಸೊ ಇವಳು ತಂದೆನೇ ಸವರ್ತಾ ಇರಬೇಕು ಅಂತ ಇವಳು ಮತ್ತೆ ತನ್ನ ಒಂದು ಏನಿರುತ್ತಲ್ಲ ಮಲಗಿರೋ ಪೊಸಿಷನ್ ಅದನ್ನು ಚೇಂಜ್ ಮಾಡ್ಕೊಂಡು ಮಲಗ್ತಾಳೆ. ಸೊ ಇವಾಗ ಏನಂದರೆ ಮತ್ತೆ ಆ ಒಂದು ತಲೆ ಹೀಗೆ ಮಾಡೋದು ಫೀಲ್ ಆಗ್ತಾ ಇದೆ ಆಕೆಗೆ, ಯಾರೋ ತಲೆಯನ್ನು ಸವರ್ತಾ ಇದ್ದಾರೆ. ಸೊ ಇವಳು ಹೀಗೆ ಮಲಗಿರ್ತಾಳೆ. ಅಷ್ಟರಲ್ಲಿ ಏನಂದರೆ ಯಾರೋ ಈಕೆ ಕಿವಿಯಲ್ಲಿ ದಿಶಾ 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 ಅಂತ ಕರೀತಾರೆ. ನೋಡಿದರೆ ಈಕೆಗೆ ಆ ಸೌಂಡ್ ಪರಿಚಿತವಾಗಿದೆ, ಅಂದರೆ ಫ್ಯಾಮಿಲಿ ಮೆಂಬರ್ದು ಅಲ್ಲ, ಅದು ಸ್ವಂತ ದಿಶಾಳ ಸೌಂಡ್ ಆಗಿರುತ್ತದೆ. ಸೊ ದಿಶಾ ಒಂಥರ ರಾವಾಗಿಬಿಡ್ತಾಳೆ. ಅವಳು ತನ್ನ ಇಯರ್ಫೋನ್ನ ತೆಗೆದು ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದರೆ ಆ ಒಂದು ಕೆಳಗಡೆ ಏನಿರುತ್ತಲ್ಲ ಗೈಸ್, ಆ ಲೋವರ್ ಬರ್ತ್ನ ಕೆಳಗಡೆ ಅಲ್ಲಿ ಒಂದು ಹುಡುಗಿ ಬಚ್ಚಿಟ್ಕೊಂಡು ಹೀಗೆ ನಗ್ತಾ ಇದ್ದಾಳೆ. ಸೊ ಒಂಥರ ವಿಲಕ್ಷಣವಾಗಿ ಅವಳು ನಗ್ತಿರ್ತಾಳೆ. ಅದನ್ನು ನೋಡಿದ ದಿಶಾಗೆ ತುಂಬ ಭಯ ಆಗುತ್ತೆ. ಏನಿದು ಅಂತ, ದಿಟ್ಟು ನನ್ನ ಹಾಗೆ ಕಾಣ್ತಾ ಇದ್ದಾಳಲ್ಲ ಇವಳು ಅಂತ. ಅಂದರೆ ದಿಶಾನ್ ಥರನೇ ಅವಳು ಇರ್ತಾಳೆ, ಅಂದರೆ ಟ್ವಿನ್ಸ್ ಏನೋ ಅನ್ನೋ ಹಾಗೆ. ಆಕೆಯ ಪ್ರತಿಬಿಂಬ ಹೇಗೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಕಾಣುತ್ತಲ್ಲ, ಅದೇ ಥರ ಆ ಹುಡುಗಿನೂ ಕಾಣ್ತಾ ಇರ್ತಾಳೆ. ಆಕೆಯ ಮುಖ ತುಂಬ ವಿಕಾರವಾಗಿದೆ ಆ್ಯಂಡ್ ಹಾಕ್ಕೊಂಡಿರೋ ಡ್ರೆಸ್ಸು, ಹೇರ್ ಸ್ಟೈಲು ಆ್ಯಂಡ್ ಬಾಡಿ ಸ್ಟ್ರಕ್ಚರ್ ಎಲ್ಲ ಸೇಮ್ ಇದೆ. ಅದನ್ನು ನೋಡಿದವಳೆ ದಿಶಾ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಆ ಹುಡುಗಿ ಆಕೆಯ ಕೈಯನ್ನು ಹಿಡ್ಕೊಂಡ್ಬಿಡ್ತಾಳೆ. ಇವಳು ಚರ್ರ ಅಂತ ಅಮ್ಮ ಅಂತ ಚೀರಿ ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನೇನು ಇವಳು ಓಡಿ ಅಪ್ಪನ ಹತ್ರ ಬರಬೇಕು, ಅಷ್ಟರಲ್ಲೇ ಹಿಂದೆ ತಿರುಗಿ ಒಮ್ಮೆ ನೋಡಿದರೆ ಆ ಹುಡುಗಿನೂ ಈಕೆಯ ವಿಪರೀತ ದಿಶೆಯಲ್ಲಿ, ಅಂದರೆ ಆ ಒಂದು ಫ್ಯಾಮಿಲಿ ಏನು ಕೂತಿತ್ತಲ್ಲ ಗೈಸ್ ಹಿಂದ್ಗಡೆ ಅಂತ ಅನ್ನಲ್ಲ ಲಾಸ್ಟ್ನಲ್ಲಿ, ಅಲ್ಲಿಗೆ ಆ ಹುಡುಗಿ ಓಡಿ ಹೋಗುತ್ತೆ. ಇವಳು ಈ ಕಡೆ ಹೋದರೆ ಅವಳು ಆ ಕಡೆ ಹೋಗ್ತಾಳೆ ಆ್ಯಂಡ್ ಆ ಹುಡುಗಿ ಈಕೆಯನ್ನು ನೋಡಿ ನಗ್ತಿರ್ತಾಳೆ, ಜಸ್ಟ್ ಸ್ಮೈಲ್ ಮಾಡ್ತಿರ್ತಾಳೆ. ಆ್ಯಂಡ್ ಅಷ್ಟರಲ್ಲೇ ಏನಾಗುತ್ತದೆ ಅಂದರೆ ಅಲ್ಲಿ 2 ಹುಡುಗರಿರ್ತವೆ, ಪುಟ್ಟ ಹುಡುಗರು. ಅವು ತುಂಬ ಜೋರಾಗಿಯೇ ಅಳೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಲ್ಲಿರ್ತಕ್ಕಂಥ ಪೇರೆಂಟ್ಸ್ ಅವರು ಎದ್ದು ಅವರನ್ನು ಸಮಾಧಾನ ಮಾಡ್ತಾರೆ, ಬಟ್ ನೋ ಯೂಸ್, ಅವು ಹಾಗೆ ಅಳಲು ಸ್ಟಾರ್ಟ್ ಮಾಡ್ತವೆ. ಸೊ ದಿಶಾ ಇತ್ತ ಕಡೆ ಹೆದರಿ ತನ್ನ ಫಾದರ್ ಹತ್ರ ಬಂದು ಆಗಿರ್ತಕ್ಕಂಥ ಘಟನೆಯನ್ನು ಹೇಳ್ತಾಳೆ. ಅವಳು ತುಂಬ ಭಯ ಪಡ್ತಿರ್ತಾಳೆ. ಆ್ಯಂಡ್ ಇವಾಗ ಏನೆಂದರೆ ದಿಶಾಳ ಫಾದರ್ ಇದ್ದಾರಲ್ಲ ಆ್ಯಂಡ್ ಮದರ್ ಇದ್ದಾರಲ್ಲ, ಅವರಿಬ್ಬರು ಅಂತಾರೆ, ನೋಡಿ ದಿಶಾ, ನೀನು 24/7 ಹಾರರ್ ಸ್ಟೋರೀಸ್ನ ಕನ್ಸ್ಯೂಮ್ ಮಾಡ್ತಾ ಇದೀಯ. ಸೊ ಹಾಗಾಗಿ ಎಲ್ಲ ಕಡೆಗಳಲ್ಲೂ ಅವು ನಿನಗೆ ಕಾಣ್ತವೆ, ಯಾವಾಗ ನೋಡಿದ್ರು ಬರೀ ಹಾರರ್ ಅಂತೀಯ. ಸೊ ಹಾಗಾಗಿ ಅದು ನಿನ್ನ ಒಂದು ಭ್ರಮಣೆ ಆಗಿರಬೇಕು, ಸುಮ್ಮನೆ ಕೂತ್ಕೋ ಅಂತ ಬೈದು ಬಿಡ್ತಾರೆ ಗೈಸ್. ಬಟ್ ಈಕೆಗೆ ಅದು ಕಂಡಿದ್ದು ನಿಜ, ಅದು ಯಾವುದೇ ಕನಸಾಗಿರೋದಿಲ್ಲ, ಯಾವುದೇ ಹ್ಯಾಲ್ಯುಸಿನೇಷನ್ ಆಗಿರೋದಿಲ್ಲ. ಸೊ ದಿಶಾಳ ಸಂಕಟ ದಿಶಾಗೆ ತುಂಬ ಭಯ ಆಗ್ತಾ ಇರುತ್ತೆ. ಸೊ ಅವಳು ಅಮ್ಮನನ್ನು ತಬ್ಕೊಂಡು ಹಾಗೆ ಕೂತ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿಯೇ ಯಲಹಂಕ ಬರುತ್ತೆ. ಸೊ ಇವರು ಇಳ್ಕೊಂಡು ಆವಾಗ ಏನಂದರೆ ಇಳ್ಕೋಬೇಕಾದ್ರೂ ಸಹ ಆ ಒಂದು ಟ್ರೈನ್ ತುಂಬ ಖಾಲಿ ಇರುತ್ತಲ್ಲ, ಹಾಗಾಗಿ ಇವಳಿಗೆ ಅದು ಎಲ್ಲಿ ಬಂದು ಹಿಡ್ಕೊಂಡ್ಬಿಡುತ್ತೋ ಏನಾಗುತ್ತೋ ಅಂತ ಭಯ. ಆ ಸೀನ್ ಹೇಗಿತ್ತಂದರೆ ಗಾಯ್ಸ್, ಹೆವಿ ಡೇಂಜರಸ್ ಇತ್ತಂತೆ. ಸೊ ಇವಳು ಇಳ್ಕೊತಿರ್ಬೇಕಾದ್ರೆ ಆಕೆಗೆ ಭಯ, ಎಲ್ಲಾದರೂ ಕೆಳಗಿಂದ ಹಿಡ್ಕೊಂಡ್ಬಿಟ್ರೆ ಕಾಲನ್ನು ಅಂತ. ಸೊ ಇವಳು ಅದೇ ಭಯದಲ್ಲಿ ಆ ಟ್ರೈನಿಂದ ಹೇಗೋ ಇಳ್ಕೊಂಡು ಇವರು ಹೊರಗಡೆ ಬಂದು ರಿಕ್ಷಾದಲ್ಲಿ ಕೂತು ಯಲಹಂಕ ಬ್ರಿಡ್ಜ್ ದಾಟೋವರೆಗೂ ಈಕೆಗೆ ಭಯ ಇತ್ತಂತೆ. ಇವಳು ತುಂಬಾ ಭಯ ಪಟ್ಟು ಲಾಸ್ಟ್ಲಿ ಇವಳು ಮನೆಗೆ ಹೋಗಿ ಏನು ಅಜ್ಜಿ ಮುಂದೆ ಮಾತಾಡ್ಕೊಂಡು ಕೂತ್ಕೋತಾಳಲ್ಲ, ಅವಳಿಗೆ ಅವಾಗ ಅನಿಸುತ್ತದೆ, ಮೋಸ್ಟ್ಲಿ ನನಗೆ ಹ್ಯಾಲ್ಯುಸಿನೇಷನ್ ಆಗಿರಬೇಕು ಅಂತ.
ಬಟ್ ಮೊದಲೇನನ್ಸಿತ್ತು ಅದು ರಿಯಾಲಿಟಿಯಲ್ಲೇ ಇತ್ತು ಅಂತ. ಸೊ ಹೀಗೆ ಒಂದು ದಿನ ಹೋಗುತ್ತದೆ ಆ್ಯಂಡ್ ಅಜ್ಜಿ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾಳೆ. ಬಟ್ ಏನಂದರೆ ಗಾಯ್ಸ್, ಎಲ್ಲ ಇವಳು ಮರ್ತು ಹೋಗುವಷ್ಟರಲ್ಲಿನೇ ಈಕೆಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ವಿಪರೀತ ಹೊಟ್ಟೆ ನೋವು. ಅದು ಎಷ್ಟು ಅಂದರೆ ಹಾಸ್ಪಿಟಲ್ಗೆ ಹೋಗೋಕ್ಕೂ ಆಗ್ತಾ ಇರೋದಿಲ್ಲ. ಆಗ ಆ ಅಜ್ಜಿ ಅಲ್ಲೇ ಇರ್ತಕ್ಕಂಥ ಒಂದು ಡಾಕ್ಟ್ರನ್ನ ಕರೆಸಿ ಚೆಕಪ್ ಎಲ್ಲ ಮಾಡಿ ನೋಡಿದರೆ, ಸ್ವಲ್ಪ ಔಷಧಿಗಳನ್ನು ಕೊಟ್ಟರೆ ಏನೂ ಯೂಸ್ ಇಲ್ಲ. ಆಕೆ ಹೊಟ್ಟೆ ನೋವು ಕಡಿಮೆ ಆಗ್ತಾ ಇಲ್ಲ ಗಾಯ್ಸ್. ಸೊ ಹೀಗೆ ಹೋಗುತ್ತೆ ಆ್ಯಂಡ್ ಇವಾಗ ಈ ತಂದೆ ತಾಯಿ ಇದಾರಲ್ಲ, ಇವ್ರಂತಾರೆ ಇವಳೇನೋ ಟ್ರೈನಲ್ಲಿ ಹಾಳು ಮೂಳು ತಿನ್ಕೊಂಡಿದ್ದಾಳೆ, ಹಾಗಾಗಿ ಇದು ಆಗಿದೆ ಅಂತ. ಬಟ್ ಅಜ್ಜಿಗೆ ಡೌಟ್, ಯಾಕಂದರೆ ಅಜ್ಜಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಿರ್ತಾರೆ, ಹಾಗಾಗಿ ಅವರಿಗೆ ಗೊತ್ತಿರುತ್ತದೆ. ಸೊ ಅವರು ಆ ಒಂದು ದಿಶಾಗೆ ತನ್ನ ಹತ್ರ ಕರೆದು ಕೇಳ್ತಾರೆ, ಹೇ ದಿಶಾ, ಹೇಳು ನಿಜವಾಗಿ ಏನಾಯಿತು ನಿನ್ನ ಜೊತೆ ಟ್ರೈನ್ನಲ್ಲಿ ಅಂತ. ಅಂದಾಗ ದಿಶಾ ಅಂತಾಳೆ, ಹೀಗೆ ನನ್ನ ಹಾಗೆ ಕಾಣುವ ಒಬ್ಬ ಹುಡುಗಿ, ಆಕೆಯ ಮುಖ ಅರ್ಧ ಕಟ್ ಆಗಿತ್ತು ಆ್ಯಂಡ್ ಆಕೆಯ ಕೈ ಕಾಲು ಕೂದಲು ಎಲ್ಲ ನನ್ನ ಥರನೇ, ಡ್ರೆಸ್ಸಿಂಗ್ ಸ್ಟೈಲ್ ಡ್ರೆಸ್ಸಿಂಗ್ ಕಲರ್ ಸಹ ಸೇಮ್ ಇತ್ತು, ಅವಳು ನನ್ನ ಕೈ ಹಿಡ್ಕೊಂಡಿದ್ಲು ಅಂತ ಅಂತಾರೆ. ಬಟ್ ನಾನು ಈ ಒಂದು ಹಾರರ್ ಸ್ಟೋರಿ ನೋಡ್ತಾ ಇದ್ದೆ, ಹಾಗಾಗಿ ನನಗೆ ಡೌಟ್ ಇದೆ, ಇದು ಇನ್ನು ನನ್ನ ಹಿಂದೆ ಇದೆಯೋ ಏನೋ ಅಂತ. ಅಂದಾಗ ಆ ಒಂದು ಅಜ್ಜಿ ಅಂತಾರೆ, ಹೌದು ಮೊಮ್ಮಗಳೇ, ಅದು ನಿಜವಾಗ್ಲೂ ನಿನ್ನ ಹಿಂದೆ ಇನ್ನೂ ಇರುತ್ತದೆ. ಸೊ ನಾವು ನಾಳೆ ಒಂದು ಆಶ್ರಮಕ್ಕೆ ಹೋಗೋಣ ಅಂತ ಈಕೆಯನ್ನು ಎಲ್ಲೋ ಒಂದು ಆಶ್ರಮಕ್ಕೆ ಆ ಅಜ್ಜಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲಿ ಹೋಗಿ ಕೇಳಿದರೆ ಆ ಒಂದು ಸ್ವಾಮಿಗಳು ಹೇಳ್ತಾರೆ, ಈಕೆ ಹಿಂದೇನು ಆತ್ಮ ಬಿದ್ದಿದೆಯಲ್ಲ, ಅದು ಯಾವುದೋ ಏನೋ ಗೊತ್ತಿಲ್ಲ, ಬಟ್ ಏನಂದರೆ ಅದು ಈಕೆಯ ಒಂದು ಪಾಸ್ಟ್ ಆರ್ ಫ್ಯೂಚರ್ ಏನೋ ಅದು ತಿಳಿಸ್ಕೊಡಲು ಬಂದಿದೆ. ಈಕೆಯ ರೂಪದಲ್ಲಿ ಅದು ಕಾಣ್ತಾ ಇದೆ. ಸೊ ಸ್ವಲ್ಪ ದಿನದಲ್ಲೇ ಈಕೆಯ ಫ್ಯೂಚರ್ ಈಕೆಗೆ ಗೊತ್ತಾಗುತ್ತದೆ ಅಂತ ಹೇಳ್ತಾರೆ. ಆ್ಯಂಡ್ ಗೈಸ್, ಇದರ ನೆಕ್ಸ್ಟ್ ದಿನಗಳಲ್ಲಿ ಏನಾಗೋಕ್ಕೆ ಸ್ಟಾರ್ಟ್ ಆಗುತ್ತದೆ ಅಂದರೆ, ಆ ಹುಡುಗಿಗೆ ಎಲ್ಲಿ ಒಂದು ಈ ಥರ ಹಿಡ್ಕೊಂಡಿತ್ತಲ್ಲ ದಿಶಾಗೆ ಆ ಹುಡುಗಿ, ಆ ಸೈಡ್ ಒಂಥರ ಗುಳ್ಳೆಗಳು ಏಳಲು ಸ್ಟಾರ್ಟ್ ಆಗ್ತವೆ, ಒಂಥರ ಕೆಂಪು ಇದು ಮಾರ್ಕ್ಸ್ ಎಲ್ಲ ಅವಾಗವಾಗ ಕಾಣಿಸ್ಕೋತವೆ ಮತ್ತೆ ಮಾಯವಾಗ್ತಿರ್ತವೆ. ಆ್ಯಂಡ್ ಇಲ್ಲಿಂದ ಏನಂದರೆ ಕನಸಿನ ಒಂದು ಸೀರೀಸೇ ಸ್ಟಾರ್ಟ್ ಆಗುತ್ತದೆ. ಇವಳು ಮಲಗಿರ್ತಾಳಲ್ಲ, ಮಲಗಿದಾಗ ಕೆಲವೊಂದು ಕನಸುಗಳು ಬೀಳ್ತಿರ್ತವೆ, ಬಟ್ ಅವು ಎದ್ದು ಕೂಡಲೇ ನೆನಪಾಗ್ತಾ ಇರೋದಿಲ್ಲ. ಆ್ಯಂಡ್ ಕೆಲವೊಂದು ಕನಸುಗಳು ಹೇಗಿರ್ತವೆ ಅಂದರೆ, ಇವಳು ಎಲ್ಲೋ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಸಾಯೋ ಥರ, ಮತ್ತು ಕೆಲವು ಡೇಂಜರಸ್ ಥಿಂಗ್ಗಳಿರ್ತವೆ. ಸೊ ಇವಳು ಅಜ್ಜಿಗೆ ಹೇಳ್ತಾಳೆ ಆ್ಯಂಡ್ ಅಜ್ಜಿ ಅಂತಾರೆ, ಸೊ ನೀನು ಏನು ಸೀರೀಸ್ ಆ್ಯಂಡ್ ಈ ಹಾರರ್ ಸ್ಟೋರೀಸ್ ಎಲ್ಲ ನೋಡ್ತೀಯಲ್ಲ, ಅದೇ ನಿನಗೆ ಈ ಥರ ಕನಸುಗಳು ಬೀಳ್ತವೆ ಅಂತ ಅಂದಾಗ, ಬಟ್ ದಿಶಾ ಅಂತಾಳೆ, ಇಲ್ಲ ಅಜ್ಜಿ, ನಾನು ಹಾರರ್ ಸ್ಟೋರೀಸು ನೋಡ್ತೀನಿ ಆ್ಯಂಡ್ ನನಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ಆ್ಯಂಡ್ ನಾನೇನು ನೈಟ್ ಮಲಗಿದ ಮೇಲೆ 3 ಗಂಟೆಗೇನು ಕನಸಿನಲ್ಲಿ ಕಂಡಿರ್ತೀನಲ್ಲ, ಅದು ಸ್ವಲ್ಪ ದಿನದಲ್ಲಿ ನಿಜ ಆಗಿಬಿಡುತ್ತದೆ. ಕೆಲವೊಂದು ಹಿಂಟ್ಗಳು ನನಗೆ ಕನಸಿನಲ್ಲಿ ಸಿಗುತ್ತವೆ ಆ್ಯಂಡ್ ಅವು ಸ್ವಲ್ಪ ದಿನದಲ್ಲೇ ನಿಜ ಆಗ್ತಾ ಇದ್ದಾವೆ ಅಂತ ಅಂತಾಳೆ. ಅಂದರೆ ಅವತ್ತಿನಿಂದ ಈಕೆಗೆ ಒಂಥರ ಕನಸುಗಳು ಬೀಳೋದು ಆ್ಯಂಡ್ ಅವು ಮುಂದೆ ನಿಜ ಆಗೋದೆಲ್ಲ ಸ್ಟಾರ್ಟ್ ಆಗುತ್ತದೆ ಅಂತೆ. ಸೊ ಹೀಗೆ ಇವ್ರ ಜೊತೆ ಆಗ್ತಾ ಹೋಗಿದೆ ಅಂತೆ. ಹಾಗಾಗಿ ಗೈಸ್, ಇಲ್ಲಿವರೆಗೂ ಇವರಿಗೆ ಇದೇ ಥರ ಇದೆ ಆ್ಯಂಡ್ ಇವ್ರು ಅಂದಿದ್ದಾರೆ, ಮುಂದೆ ಏನಾದರೂ ಆದರೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಈ ಸ್ಟೋರಿಯನ್ನು ನಾನು ನಿಮಗೆ ಹೇಳಲು ಕಾರಣ ಏನಂದರೆ ಗೈಸ್, ಈ ಒಂದು ಕನಸಿನ ಸೀರೀಸ್ ಇದೆಯಲ್ಲ, ದೆವ್ವ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಕನಸಿನ ಸೀರೀಸ್ ಇದೆಯಲ್ಲ, ಇದು ಸ್ವಲ್ಪ ನನಗೂ ನಿಜ ಅನಿಸುತ್ತದೆ. ಯಾಕಂದರೆ ನಾನು ಕೆಲವೊಂದು ವರ್ಷಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಾನು ಮಲ್ಕೊಂಡಾಗ ಒಂಥರ 3 ಗಂಟೆಗೆ ಕನಸು ಬೀಳುತ್ತೆ ಆ್ಯಂಡ್ ಆ ಕನಸಿನಲ್ಲಿ ಕೆಲವೊಂದು ಹಿಂಟ್ಗಳು ಸಿಗ್ತವೆ. ಆ್ಯಂಡ್ ಆ ಹಿಂಟ್ಗಳು ಹೇಗಿರ್ತವೆ ಅಂದರೆ, ಕೆಲವೊಂದು ತಿಂಗಳುಗಳಲ್ಲಿ ಕೆಲವೊಂದು ದಿನಗಳಲ್ಲಿ ಅವು ನಿಜ ಆಗಿರ್ತವೆ ಗಾಯ್ಸ್. ಸೊ ನೋಡಿ ಗಾಯ್ಸ್, ನಾನು ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ಕೊಂಡಿದ್ದೀನಿ, ಹೀಗೆ ನನ್ನ ಜೊತೆ ಇದ್ದವರೇ ನನಗೆ ಮೋಸ ಮಾಡಿದರು, ನನಗೆ ಸುಳ್ಳು ಹೇಳಿದರು ಅಂತ. ಸೊ ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಗೆಳೆಯರಿಂದ ಮೋಸ ಅಂತ ಹೇಳಿದ್ದೆ ನಾನು. ಅದಕ್ಕಿಂತ 1 ತಿಂಗಳು ಮೊದಲು ನಾನು 4 ಜನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತೀನಿ ಗೈಸ್ ಕನಸಿನಲ್ಲಿ, ಆ್ಯಂಡ್ ಆ ಜನರಲ್ಲಿ ಒಬ್ಬ ನನಗೆ ಬೆನ್ನಿಗೆ ಚೂರಿ ಹಾಕ್ತಾನೆ. ಸೊ ಈ ಥರ ಕನಸು ಬಿದ್ದಿತ್ತು. ಆ್ಯಂಡ್ ಗೆಸ್ ವಾಟ್ ಗೈಸ್, ಸ್ವಲ್ಪ ದಿನಗಳಲ್ಲಿ ಅಂದರೆ ಜಸ್ಟ್ 1-2 ತಿಂಗಳುಗಳಲ್ಲಿನೇ ನನಗೆ ಈ ಥರ ಆಗಿಬಿಡ್ತು. ಅಂದರೆ ಉಲ್ಟಾ ಆಗಿಬಿಡ್ತು. ನನ್ನ ಗೆಳೆಯರೇ ನನಗೆ ಕೈ ಕೊಟ್ಬಿಟ್ರು, ಕೆಲವೊಬ್ಬರು ಸುಳ್ಳು ಹೇಳಿಬಿಟ್ರು, ಕೆಲವೊಬ್ಬರು ಸಿಕ್ಕಾಕಿಸ್ಬಿಟ್ರು ಗೈಸ್. ಸೊ
ಈ ಥರ ಅವ್ರು ನನ್ನ ಜೊತೆ ನಿಂತ್ಕೊಂಡಿದ್ರೆ ನನಗೆ ಸಾಕಾಗಿತ್ತು, ನಾನು ಎಲ್ಲ ಗೆದ್ಕೊಂಡ್ಬಿಡ್ತಿದ್ದೆ. ಬಟ್ ಅವ್ರು ಯಾರು ನನ್ನ ಜೊತೆ ನಿಲ್ಕೊಳ್ಳಿಲ್ಲ ಗಾಯ್ಸ್, ಅವರು ಹೆದರಿ ಸರ್ಕೊಂಡ್ಬಿಟ್ರು. ಸೊ ಈ ಥರದ ಒಂದು ಇನ್ಸಿಡೆಂಟ್ಗಳು ನಡೀತಿರ್ತವೆ ಗಾಯ್ಸ್. ಇದು ನನಗೆ ಆಗಿರ್ತಕ್ಕಂಥ ಅನುಭವ. ಕನಸಿನಲ್ಲಿ ನಾನು ಓಡ್ತಾ ಇರ್ತೀನಿ, ಬಟ್ ಏನಂದರೆ ಟ್ರೈನ್ ಓಡ್ತಾ ಇದೆ ಆ್ಯಂಡ್ ಆ ಟ್ರೈನ್ನ ನಾನು ಹಿಡಿಯೋಕ್ಕಾಗೋದಿಲ್ಲ. ಸೊ ಓಡ್ತಾ ಇದೆ ಅದು, ನಾನು ಟ್ರೈ ಮಾಡ್ತೀನಿ ಓಡಿ ಹಿಡಿಯೋಕ್ಕಂತ ಆಗ್ತಾ ಇಲ್ಲ. ಆ್ಯಂಡ್ ಅದೇ ಥರ ಏನಂದರೆ ನಾನು ಟ್ರೈನ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇರ್ತೀನಿ ಆ್ಯಂಡ್ ಆ ಟ್ರೈನ್ ಮೂವ್ ಆಗ್ತಾ ಇರುತ್ತೆ. ನನ್ನ ಫ್ಯಾಮಿಲಿ ಎಲ್ಲ ಟ್ರೈನ್ನಲ್ಲಿ ಕೂತಿದ್ದಾರೆ, ನಾನು ಮಾತ್ರ ಸೆಪ್ರೇಟ್ ಉಳ್ಕೋತೀನಿ. ಸೊ ಇದಾದ ಕೆಲವೇ ದಿನಗಳಲ್ಲಿ ನನ್ನ ಫ್ಯಾಮಿಲಿಯಿಂದ ನಾನು ಕೆಲವು ದಿನಗಳವರೆಗೆ ದೂರ ಆಗಬೇಕಾಗುತ್ತದೆ, ದೂರ ಆಗಿಬಿಡ್ತೀನಿ ನಾನು. ಸೊ ಈ ಥರದ ಕನಸುಗಳು ನನಗೂ ಕಂಡಿದ್ದಾವೆ ಗಾಯ್ಸ್. ಈ ಕನಸುಗಳ ಬಗ್ಗೆ ನೀವೇನಂತೀರಿ ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ. ಆ್ಯಂಡ್ ಗೈಸ್, ಇವಾಗ ಅಂದರೆ ಸ್ವಲ್ಪ ಹೊತ್ತಿನ ಹಿಂದ್ಗಡೆನೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಅವರು ನನಗೆ ಒಂದು ಸ್ಕ್ರೀನ್ಶಾಟ್ನ ಸೆಂಡ್ ಮಾಡಿದರು. ಅದನ್ನು ನಾನಿಲ್ಲಿ ನಿಮಗೆ ತೋರಿಸೋ ಹಾಗಿಲ್ಲ. ಏನು ಸ್ಕ್ರೀನ್ಶಾಟ್ ಅಂದರೆ, ಅವರಿಗೆ ಯಾರೋ ಒಂದು ಕಾಮೆಂಟ್ನಲ್ಲಿ ಏನೋ ಬರೆದು ಬಿಟ್ರಂತೆ ಗೈಸ್, ಈ ಒಂಥರ ನೆಗೆಟಿವ್ ಆಗಿ ಬರೆದು ಬಿಟ್ರಂತೆ. ಸೊ ಇವರು ಬೇಜಾರಾಗಿ ನನಗೆ ಕಳಿಸಿದ್ರು, ನೋಡಿ ಬ್ರೋ ಈ ಥರ ಹಾಕ್ತಾರೆ, ಏನು ಹೇಳೋದು ಇವರಿಗೆ ಅಂತ ತುಂಬ ಅವರು ಬೇಜಾರಾಗಿಬಿಟ್ಟಿದ್ರು. ಸೊ ಆವಾಗ ನಾನು ಅವರಿಗೆ ಹೇಳಿದೆ, ನೋಡಿ ಗೌತಮ ಬುದ್ಧ ಹೇಳಿದ್ದಾರೆ, ಹೀಗೆ ನಮ್ಮ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದರೆ, ಏನಾದರೂ ಗಿಫ್ಟನ್ನು ತೊಗೊಂಡು ಬಂದರೆ ಅವರು ಕೊಟ್ಟು ನಾವು ಅದನ್ನು ಈಸ್ಕೊಂಡ್ರೆ, ಎಕ್ಸೆಪ್ಟ್ ಮಾಡಿದರೆ ಅದು ನಮ್ಮದಾಗುತ್ತೆ ಆ ಗಿಫ್ಟ್. ಅಕಸ್ಮಾತ್ ನಾವು ಆ ಗಿಫ್ಟನ್ನ ಎಕ್ಸೆಪ್ಟ್ ಮಾಡಿಲ್ಲ, ಅದು ನಾವು ಅವರಿಗೆ ಕೊಟ್ವಿ ಅಂದರೆ ಅದು ಅವರದ್ದೇ ಆಗುತ್ತದೆ. ಸೊ ಹಾಗಾಗಿ ಯಾರಾದರೂ ನಮಗೆ ನೆಗೆಟಿವ್ ಮಾತಾಡಿದರೆ, ಬೈದರೆ, ಬೇಜಾರು ಮಾಡಿದರೆ ಬೇಜಾರು ಆಗಬಾರ್ದು. ಯಾಕಂದರೆ ನಾವು ಅದನ್ನು ಎಕ್ಸೆಪ್ಟೇ ಮಾಡಲಿಲ್ಲ ಅಂದರೆ ಆ ಬೇಗುಳಗಳು, ಆ ನೆಗೆಟಿವಿಟಿ ನಮ್ದು ಹೇಗಾಗುತ್ತೆ, ಅದು ಅವರಿಗೆ ಹೋಗುತ್ತಲ್ಲ ರಿಟರ್ನ್. ಸೊ ಈ ಥರದ ಒಂದು ಮೆಂಟಾಲಿಟಿಯನ್ನು ನಾವು ಬಳಸ್ಕೋಬೇಕು. ಆ್ಯಂಡ್ ಕೆಲವೊಬ್ಬರು ಈ ವಿಡಿಯೋದಲ್ಲಿ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು, ರೀಲ್ಸ್ ಎಲ್ಲ ಮಾಡೋಕೋಬೇಕು ಅಂತಿರ್ತಾರೆ. ಬಟ್ ಅವರು ಜನ ಏನು ಮಾತಾಡ್ಕೋತಾರೋ, ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾರೋ ಅಂತ ಬಿಡ್ತಾರೆ. ಆದರೆ ನಾನು ಹೇಳ್ತೀನಿ, ಹಾಗೆ ಮಾಡಬೇಡಿ. ನಿಮಗೇನಿದೆಯಲ್ಲ ಮನಸ್ಸಿನಲ್ಲಿ ಆಸೆ, ಇಚ್ಛೆ, ಅದನ್ನು ಈಡೇರಿಸ್ಕೊಳ್ಳಿ. ನಾಳೆ ಆ ಜನ ಬಂದು ನಿಮ್ಮ ಆಸೆಗಳನ್ನು ಯಾರೂ ಈಡೇರಿಸೋದಿಲ್ಲ. ನೀವು ಸತ್ತರೆ ಮುಗಿದು ಹೋಯ್ತು ಅಲ್ಲಿಗೆ. ಸೊ ನಿಮಗೇನೇನು ಆಸೆಗಳಿದಾವಲ್ಲ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಗಾಯ್ಸ್. ಇದು ರೈಟೋ ರಾಂಗೋ ಹೇಳಿ ನೀವೇ, ಹೀಗಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್.